ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ ನೀವು ಸ್ನೇಹಿತರು ರೇಣುಕಾಚಾರ್ಯ ಅವರು ಅಲ್ಲ ಎಲ್ಲಿ ಬಿರಿಯಾನಿ ತಿಂದಿದ್ರು ಅಂತ ಈಗ ಮಾತುಗಳು ವಾಪಸ್ ತಗೋಬೇಕು. ಬ್ರಿಟಿಷ್ ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆಕ್ಕೂ ಭಾಷಣ ಮಾಡ್ತಾರೆ. ಸುಳ್ಳು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಎತ್ತನಾಡು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ದೇಶದ ಬಗ್ಗೆ ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು. ಕ್ಷಮೆ ಕೇಳಬೇಕು. ಯತ್ನಾಳು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ನೀವು ಈ ವೇದಿಕೆ ಎಲ್ಲರೂ ಒಗ್ಗೂಡಿಸಾಕಿರೋದು, ರಾಜ್ಯ ಮುಂದೆ ತಗೊಂಡೋಗಿರೋದು. ಯತ್ನಾಳ್ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ. ಅಲ್ಲ, ಬೆಂಕಿ ಹಚ್ಚಿಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಸಮುದಾಯದ ಆಶೀರ್ವಾದದಿಂದ ನಾವು ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಧರ್ಮ ಶಿಕ್ಷಾ ಧರ್ಮ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯುವ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು. ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲ ಜಾತಿ ಓಟ್ ಪಡ್ಕೊಂಡು ಈ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ನಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತವ್ಯದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳ್ಬೇಕು ಅವರು. ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮಗೆ ಮಾತಾಡಕ್ಕೆ ಮಾಡ್ಕೊಂಡಿದ್ರ? ನಾವು ಯಾವ
ಪ್ರಚೋದನೆಕಾರಿಯಾಗಿ ತಮ್ಮ ಮಾತಾಡಿದ್ವಾ? ಸಮುದಾಯದ ಏನಿದು? ಕುರಿ ಸತ್ರೆ ಮಾತಾಡಿದ್ರೆ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತದಿಂದ ಕುರಿ ತೆಗಿಬೇಕು. ಸಾಕ್ತಾರೆ, ಎಲ್ಲ ಜಾತಿ ಕ್ಷಮೆ ಕೇಳಬೇಕು. ಈ ಕುರಿಗೆ ದುಡ್ಡು ಕೊಟ್ರೆ ಸಿದ್ದರಾಮಯ್ಯ ಜಾತಿ ಒಬ್ರಿಗೆ ಕೊಡ್ತಾರ. ಸಮಾಜಕ್ಕೆ ಇದು ಬಂದಿದೆ ನಮ್ಮ ಎಲ್ಲ ಜಾತಿಗಳು ಕೊಡ್ತಾರ. ಎತ್ತಿನ ಕ್ಷಮೆ ಕೇಳಬೇಕು ಎತ್ತ. ಅಧ್ಯಕ್ಷರೇ, ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ದುಡ್ಡು ಕುರಿ ಸತ್ರೆ ಏನ್ ಒಂದ್ ಜಾತಿ ಕೊಡ್ತಾರೆ? ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದ ಓಕೆ ಕೂತ್ಕೊಳ್ಳಿ. ಈಗ ಮಿನಿಸ್ಟರ್ ಕೂತ್ಕೊಳ್ಳಿ. ಈಗ ಆಸೇಫ್ ಒಂದ್ ಸೆಕೆಂಡ್ ನಮ್ಮ ಅವ್ರು ಜನತಾದಳದಾಗಿದ್ರು ಬೇಡ. ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ 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 ನಾವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿಲ್ಲ. ರಾಣಾ ಪ್ರತಾಪ್ ಕೂರ್ರಿ, ಸಾಕು ಗೊತ್ತು. ನಿಮ್ ರಾಜಕಾರಣ ಗೊತ್ತು. ಕೂರ್ರಿ. ಜಯಂತಿನೂ ಮಾಡಿರಿ. ಈಗ ಮಿನಿಸ್ಟರ್ಸ್ ಇಲ್ಲಿ ಕೇಳಿ, ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಟೇಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನಾಯ್ತು. ಸ್ಪೀಕರ್ ಓಕೆ, ನಾನೀಗ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಿ. ಮಾತಾಡಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್ ಸಿಟ್ ಡೌನ್. ಆಸಿಫ್ ಸಿಟ್ ಡೌನ್. ನೀವು ಮಾತಾಡಾಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ. ಈಗ ಆಯ್ತು, ತೆಗಿಬಾರ್ದು. ತಾವು ಮಾತಾಡ್ತೀರಿ. ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಪ್ಲೀಸ್. ಆಸಿಫ್ ಕೂತ್ಕೊ. ಆಯ್ತು ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು, ಬೇಡ ನೋಡಿ. ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ಮಾತಾಡ್ತೀನಲ್ಲ. ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರೆಡ್ಡಿ ಅವರೇ. ಓಕೆ ಅಧ್ಯಕ್ಷರೇ ಒಂದ್ ಸೆಕೆಂಡ್. ಅದಕ್ಕೆ ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ. ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ. ಈಗ ಆಯ್ತು, ರೇವಣ್ಣ ಅವರೇ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳುದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಕಡೆ ಅದು ನಮ್ಮೆಲ್ಲರ ಉದ್ದೇಶ ಏನು? ವಿಶ್ವಾಸ ಬರ್ತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರೂ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು. ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ. ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಈಗ ತಾಲಿಬಾನಿ ಆಯ್ತು ರೇವಣ್ಣ ಅವರೇ, ವೈ ವಾಂಟ್ ಆನ್ಸರ್ ನಾವು ಎಂದೆ? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಅದು ಗೊತ್ತಿದೆ. ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ. ಸುಮ್ಮನೆ ಅವ್ರು ಮಾತಾಡೋದು, ನಿಮ್ಮ ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವರೇ ಕೂತ್ಕೊಳ್ಳಿ. ವಾಟ್ ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್. ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿದೆ? ಈಗ ಒಂದ್ ಸೆಕೆಂಡ್. ತಾಲಿಬಾನ್ಗೆ ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡ್ಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸ್ಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗ್ಕೊಂಡು ಇದೆಲ್ಲ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಮಾಡ್ತೇನೆ.